ಬಿಜೆಪಿ ಪಕ್ಷದಲ್ಲಿ ನಿಲ್ಲದ ಆಂತರಿಕ ಬೇಗು. ಶಾಸಕ ಯತ್ನಾಳ್ ವಿರುದ್ಧ ಬಿಜೆಪಿ ನಾಯಕರೇ ಈ ರೀತಿ ಕಿಡಿಕಾರ್ತಾ ಇದ್ದಾರೆ. ಶಾಸಕ ಯತ್ನಾಳ್ ಒಬ್ಬ ಕಾಮಿಡಿ ಪೀಸ್ ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಶಾಸಕ ಯತ್ನಾಳ್ ವಿರುದ್ಧ ಬಿಜೆಪಿ ನಾಯಕರು ಈ ರೀತಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಶಾಸಕ ಯತ್ನಾಳ್ ಒಬ್ಬ ಕಾಮಿಡಿ ಪೀಸ್ ಅಂತ ರೇಣುಕಾಚಾರ್ಯ ಹೇಳಿದ್ದು, ಯತ್ನಾಳ್ಗೂ ನಾಲಿಗೆಗೂ ಮೆದುಳಿಗೆ ಲಿಂಕೇ ಇಲ್ಲ. ಮೊದಲು ಯತ್ನಾಳ್ರನ್ನ ನಿಮಾನ್ಸ್ ಆಸ್ಪತ್ರೆಗೆ ಸೇರಿಸಬೇಕು. ಯತ್ನಾಳ್ ಒಬ್ಬ ಹುಚ್ಚು ನಾಯಿ, ನನ್ನನ್ನು ಅವರಿಗೆ ಹೋಲಿಸಬೇಕು. ಕಾಂಗ್ರೆಸ್ ಏಜೆಂಟ್ ರೀತಿ ನೀವು ವರ್ತನೆ ಮಾಡ್ತಾ ಇದ್ದೀರಾ. ಸಿದ್ದರಾಮಯ್ಯ ಸರ್ಕಾರದಿಂದ ಹೆಚ್ಚು ಕೆಲಸ ಮಾಡಿಸಿಕೊಳ್ಳಬಹುದು ಅಂತ ಈ ರೀತಿ ವರ್ತನೆ ಮಾಡ್ತಾ ಇದ್ದೀರಿ. ವಿಜಯಪುರದ ಪ್ರಭಾವಿ ಸಚಿವರ ಜೊತೆ ನಿಮ್ಮದು ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಆರೋಪ ಮಾಡಿದ್ದಾರೆ ರೇಣುಕಾಚಾರ್ಯ. ಪಾಟೀಲ್ಗೆ ಯತ್ನಾಳ್ಗೆ ಸವಾಲಾಗ್ತೀನಿ. ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡ್ತಿದ್ದೀರಿ. ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಅಧ್ಯಕ್ಷ ಸನ್ಮಾನ್ಯ ವಿಜೇಂದ್ರ ಅವರ ಮತ್ತು ನಮ್ಮ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತಾಡಿದರೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಹೆಚ್ಚು ಅವರಿಂದ ಕೆಲಸ ಮಾಡಿಸ್ಕೊಳ್ಬೋದು. ಮತ್ತು ಬಿಜಾಪುರದಲ್ಲಿ ಯಾವ ಒಬ್ಬ ಪ್ರಭಾವಿ ಸಚಿವರ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ತನ್ನನ್ನು ಬಿಟ್ಟರೆ ಬೇರೆ ಯಾರ್ದು ಬಿಜಾಪುರ ಜಿಲ್ಲೆಯಲ್ಲಿ ಆಯ್ಕೆ ಆಗಬಾರ್ದು, ಒಳ ಒಪ್ಪಂದ ಮಾಡಿಕೊಂಡು ಆಯ್ಕೆಯಾಗಿದ್ದೀರಿ. ಮಾತಾಡಿದರೆ ವಿಜೇಂದ್ರ ವಿರುದ್ಧ ಮಾತಾಡಿದರೆ ಹೆಚ್ಚು ಬೆನಿಫಿಟ್ ಲಾಭ ಆಗುತ್ತಂತೇಳಿ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದೀರಿ. ನೀವಲ್ಲಿ 40,000 ಕೋಟಿ ಹೇಳ್ತಂಗಿಲ್ಲ ಸಿದ್ದರಾಮಯ್ಯ ಟ್ವೀಟ್ ಮಾಡಿದರು. ನಿನ್ನೆ ದಿವಸ ಪ್ರಿಯಾಂಕಾ ಖರ್ಗೆ ಅವರು ಆಗಿದೆ ಹೇಳಿದ್ದಾರೆ, ದಾಖಲೆ ತನ್ನಿ ಅಂತ ಹೇಳಿದ್ರು. ತನ್ನಿ ದಾಖಲೆ. ಅಧಿವೇಶನದ ಒಳಗಡೆ ಸುದೀರ್ಘ ಚರ್ಚೆ ಆಗಿದೆ. ಸಿದ್ದರಾಮಯ್ಯನವರು ಗಾಳಿಯಲ್ಲಿ ಗುಂಡೊಡೆದ್ರು, ಭ್ರಷ್ಟಾಚಾರ ಆಗಿದೆ ಅಂತೇಳಿ, ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತೇಳಿ. ದಾಖಲೆಗಳು ಇಲ್ಲ. 2,000 ಕೋಟಿ ಬಿಡುಗಡೆ ಆಗಿದೆ. ಎಲ್ಲಿ 40,000 ಕೋಟಿ ಬಿಡುಗಡೆ ಆಗಿದೆ? ಈ ರೀತಿ ಮಾತಾಡೋದು ಒಳ್ಳೆಯದಲ್ಲ. ನಾನು ಈ ಸಭೆಯಲ್ಲಿ ಒತ್ತಾಯ ಮಾಡ್ತೀನಿ. ಇದು ಕೇವಲ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಮಾತಾಡೋದಲ್ಲ. ಮೋದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.